ನಾನು ಡಾಕ್ಟರ್ ಗಿರೀಶ್ ಬಿ ನವಸುಂದಿ, ಡೈರೆಕ್ಟರ್ ಕಾರ್ಡಿಯಾಲಜಿ ಅಪೋಲೋ ಹಾಸ್ಪಿಟಲ್ಸ್ ಬೆಂಗಳೂರು. ಈ ದಿನ ನಮ್ಮ ದೇಶಕ್ಕೆ ಮತ್ತು ನಮ್ಮ ಅಪೋಲೋ ಹಾಸ್ಪಿಟಲ್ ಬೆಂಗಳೂರಿಗೆ ಒಂದು ಭಾಳ ಹೆಮ್ಮೆಯ ದಿನ. ನಾವು ಮೊದಲನೇ ಬಾರಿಗೆ ಭಾರತದಲ್ಲಿ AHA ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಕಡೆಯಿಂದ ಸರ್ಟಿಫಿಕೇಟ್ ಅಪ್ರೂವಲ್ ತಗೊಂಡಿರುವಂಥ ಮೊದಲನೇ ಆಸ್ಪತ್ರೆ ಹಾರ್ಟ್ ಅಟ್ಯಾಕ್ ಮತ್ತು ಬ್ರೈನ್ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡೋದಕ್ಕೆ. ಈ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಡ್ಯುಯಲ್ ಸರ್ಟಿಫಿಕೇಷನ್ ಫಾರ್ ಅಕ್ಯೂಟ್ ಸ್ಟ್ರೋಕ್ ಆ್ಯಂಡ್ ಚೆಸ್ಟ್ ಪೇನ್ ಅಂತ ಹೇಳೋದು ಈ ಸರ್ಟಿಫಿಕೇಷನ್ಗೆ. ಇದು ನಮ್ಮ ದೇಶದಲ್ಲೇ ಮೊದಲ ಬಾರಿಗೆ ಅಪೋಲೋ ಹಾಸ್ಪಿಟಲ್ ಬನ್ನೇರುಘಟ್ಟ ಆಸ್ಪತ್ರೆಗೆ ಕೊಡಲಾಗಿದೆ. ಇದರಿಂದ ಏನು ಬೆನಿಫಿಟ್ ಆಗುತ್ತೆ ನಮ್ಮ ರಾಜ್ಯದ ಜನತೆಗೆ, ನಮ್ಮ ದೇಶದ ಜನತೆಗೆ ಅಂದರೆ, ಈ ಸರ್ಟಿಫಿಕೇಷನ್ ಪ್ರಾಸೆಸ್ ಮೂಲಕ ಹೋಗೋದರಿಂದ ಪ್ರತಿ ಒಬ್ಬ ವ್ಯಕ್ತಿ ಯಾರಿಗೆ ಹಾರ್ಟ್ ಅಟ್ಯಾಕ್ ಅಥವಾ ಬ್ರೈನ್ ಸ್ಟ್ರೋಕ್ ಆಗಿರುತ್ತೋ ಅತಿ ಕಡಿಮೆ ಸಮಯದಲ್ಲಿ ಪೂರ್ತಿ ಆಸ್ಪತ್ರೆಯ ಪ್ರತಿ ಸಿಬ್ಬಂದಿ, ವಾಚ್ಮೆನ್ ಇಂದ ಹಿಡಿದುಕೊಂಡು ನರ್ಸ್, ಡಾಕ್ಟರ್, ಟೆಕ್ನಿಷಿಯನ್, ಡಯಟಿಷಿಯನ್, ರಿಹ್ಯಾಬಿಲಿಟೇಷನ್, ಕೌನ್ಸಿಲರ್ಸ್ ಎಲ್ಲರೂ ಒಂದು ವ್ಯಕ್ತಿಗೆ ಅತಿ ಕಡಿಮೆ ಸಮಯದಲ್ಲಿ ಅತಿ ಇಂಟೆನ್ಸಿವ್ ಆಗಿ ಅಂದರೆ ತೀವ್ರತೆಯಿಂದ ಆ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡೋಕ್ಕೆ ಅತಿ ಕಡಿಮೆ ಸಮಯದಲ್ಲಿ ಮ್ಯಾಕ್ಸಿಮಮ್ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದರಿಂದ, ರೋಗ ಅತಿ ಫಾಸ್ಟಾಗಿ ಟ್ರೀಟ್ಮೆಂಟ್ ಮಾಡೋದರಿಂದ ಆ ವ್ಯಕ್ತಿಗೆ ಜೀವ ಉಳಿಯುವಂತಹ ಚಾನ್ಸ್ ಜಾಸ್ತಿ ಇರ್ತದೆ. ಆಮೇಲೆ ಏನು ಡ್ಯಾಮೇಜ್ ಆಗಿರುತ್ತೆ ಹಾರ್ಟ್ ಅಥವಾ ಮೆದುಳಿಗೆ ಅದನ್ನು ರಿವರ್ಸ್ ಮಾಡುವಂಥ ಪ್ರಾಬಬಿಲಿಟಿನೂ ಅತಿ ಜಾಸ್ತಿ ಆಗಿರುತ್ತೆ. ಈ ಅಡ್ವಾಂಟೇಜ್ ಈಸ್ ಅವೈಲೇಬಲ್ ಟು ಆಲ್ ಆಫ್ ಅಸ್ ಬಿಕಾಸ್ ನಮ್ಮ ಆಸ್ಪತ್ರೆ ಆ ಸರ್ಟಿಫಿಕೇಷನ್ನ ಕಂಪ್ಲೀಟ್ ಮಾಡಿರೋದ್ರಿಂದ ಇಲ್ಲಿರುವಂತಹ ಒಂದು ಪ್ರಾಸೆಸ್ಗೆ, ಅಂದರೆ ಆ ಒಂದು ವ್ಯಕ್ತಿಗೆ ಆ ಅತಿ ತೀವ್ರ ಕ್ಷಣಗಳಲ್ಲಿ ಯಾವ ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಕೇರ್ ಬೇಕಾಗಿರುತ್ತೋ ಅದು ದೊರೆಯುವಂತಹ ಚಾನ್ಸ್ ಒಂದು ದೈನಂದಿನ ಪ್ರಕ್ರಿಯೆ ಆಗಿರೋದರಿಂದ ಪ್ರತಿಯೊಬ್ಬ ಪೇಷಂಟ್ಗೆ ಈ ಪ್ರಾಸೆಸ್ ಮೂಲಕ ಹೋಗಿರುವಂಥ ಆಸ್ಪತ್ರೆಗಳಲ್ಲಿ ಅತಿ ಉತ್ತಮವಾದ ಟ್ರೀಟ್ಮೆಂಟ್ ಅತಿ ಕಡಿಮೆ ಸಮಯದಲ್ಲಿ ಸಿಗುತ್ತೆ ಅನ್ನೋದನ್ನು ಈ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಈ ದಿನ ರೆಕಗ್ನೈಸ್ ಮಾಡಿ ಒಂದು ಸರ್ಟಿಫಿಕೇಷನ್ ಕೊಟ್ಟಿದೆ. ಇದು ನಮ್ಮ ಕೇಪಬಿಲಿಟಿ ಬಗ್ಗೆ ಒಂದು ವ್ಯಾಲಿಡೇಷನ್. ಅಂದರೆ ನಾವು ಜಗತ್ತಿನ ಯಾವುದೇ ಬೆಸ್ಟ್ ಹಾಸ್ಪಿಟಲ್ ಇದೆ ಅದರ ಈಕ್ವಲೆಂಟ್ ಅಂತ ಈ ಸರ್ಟಿಫಿಕೇಷನ್ ಹೇಳುತ್ತೆ. ಹೀಗಾಗಿ ನಮಗೆ ಇದ್ರ ಬಗ್ಗೆ ಹೆಮ್ಮೆ ಇದೆ. ಇದನ್ನು ಬೇರೆ ಎಲ್ಲರೂ ಫಾಲೋ ಮಾಡಿದರೆ ನಮ್ಮ ಕಮ್ಯುನಿಟಿ, ನಮ್ಮ ಜನಕ್ಕೆ ಗ್ಲೋಬಲ್ ಬೆಸ್ಟ್ ಅಂದರೆ ಜಗತ್ತಿನಲ್ಲೇ ಅತಿ ಉತ್ತಮವಾದ ಟ್ರೀಟ್ಮೆಂಟ್ ಕೊಡುವಂಥದ್ದನ್ನು ನಾವೇನು ಅಚೀವ್ ಮಾಡಿದ್ದೀವಿ ಅದ್ರ ಬಗ್ಗೆ ನಮಗೆ ಭಾಳ ಸಮಾಧಾನ, ಹೆಮ್ಮೆ ಇದೆ. ಅದನ್ನೇ ಎಲ್ಲರೂ ಮೋಟಿವೇಟ್ ಆಗಿ ಫಾಲೋ ಮಾಡಿದ್ರೆ ನಮ್ಮ ಕಮ್ಯುನಿಟಿ, ನಮ್ಮ ಜನ ಒಳ್ಳೆ ಟ್ರೀಟ್ಮೆಂಟ್ಗೆ ಹಕ್ಕದಾರ ಆಗ್ತಾರೆ ಅಂತ ಹೇಳಲು ಬಯಸ್ತೇವೆ. ಥ್ಯಾಂಕ್ ಯು. ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಸತ್ಯನಾರಾಯಣ, ಚೀಫ್ ನ್ಯೂರೋಸರ್ಜನ್, ಅಪೋಲೋ ಹಾಸ್ಪಿಟಲ್ ಬನ್ನೇರುಘಟ್ಟ ರೋಡಲ್ಲಿ. ಈ ದಿನ ನಾವಿಲ್ಲಿ ಸೇರಿರೋದು ಒಂದು ಭಾಳ ಮುಖ್ಯವಾದ ಅನೌನ್ಸ್ಮೆಂಟ್ ಮಾಡಲಿಕ್ಕೆ. ಈ ದಿನ ಅಪೋಲೋ ಬನ್ನೇರುಘಟ್ಟ ಹಾಸ್ಪಿಟಲ್ ವರ್ಲ್ಡ್ ರಿನೌಂಡ್ ಅಮೇರಿಕನ್ ಅಸೋಸಿಯೇಷನ್ ಇದೆ, ವರ್ಲ್ಡ್ ಹಾರ್ಟ್ ಅಸೋಸಿಯೇಷನ್ ಅಂತ. ಈ ಅಸೋಸಿಯೇಷನ್ನು ಅಮೇರಿಕಾನಲ್ಲೇ ಬಹಳ ಪ್ರಸಿದ್ಧಿ ಪಡೆದಿದೆ. ಹಾಗೂ ಆಲ್ ಓವರ್ ದ ವರ್ಲ್ಡ್ ಅಂದರೆ ಇಂಟರ್ನ್ಯಾಷನಲಿ ಯಾವ್ಯಾವ ಹಾಸ್ಪಿಟಲಲ್ಲಿ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಅಂದರೆ ಬ್ರೈನ್ಗೆ ಆಗುವಂಥ ಪ್ಯಾರಾಲಿಸಿಸ್ ಅಟ್ಯಾಕ್ ಏನಿದೆ, ಇವೆರಡರಲ್ಲಿ ಮುಂಚೂಣಿಯಲ್ಲಿರುವಂತಹ ಯಾವ ಹಾಸ್ಪಿಟ್ಲು ಇದೆ ಅಂತ ಸರ್ಟಿಫಿಕೇಷನ್ ಮಾಡಬೇಕಾದ್ರೆ ಹೈಯೆಸ್ಟ್ ಸರ್ಟಿಫೈಯಿಂಗ್ ಬಾಡಿ ಇನ್ ದ ವರ್ಲ್ಡ್ ಇದು ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್. ಈ ದಿನ ನಾವು ಪ್ರೌಡಾಗಿ ಹೇಳೋದೇನು ಅಂತಂದರೆ, ಒಂದು ಅಬೌಟ್ 5 ದಿವಸದ ಹಿಂದೆ ಅವರು ತುಂಬ ವಿಗರಸ್ ಪ್ರೋಸೆಸ್ 6 ತಿಂಗಳವರೆಗೂ ಅದರದ್ದು ಸರ್ಟಿಫಿಕೇಷನ್ ಮಾಡಲಿಕ್ಕೆ ಬೇಕಾಗಿರುವಂಥ ಪಾತ್ವೇಸ್ ನಾವೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀವಾ ಇಲ್ವಾ, ಅವ್ರಿಗಿರುವಂಥ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಅಂದರೆ ಅಮೇರಿಕಾನಲ್ಲಿರುವಂತಹ ಬಹುಶಃ ಒಂದು 10-20% ಹಾಸ್ಪಿಟಲ್ಸ್ ಅಷ್ಟೇ ಈ ಸರ್ಟಿಫಿಕೇಷನ್ ಪಡೀಲಿಕ್ಕೆ ಅದಕ್ಕೆ ಅರ್ಹತೆ ಇದೆ. ಅಂಥ ಹಾಸ್ಪಿಟಲ್ಸಲ್ಲಿರುವಂಥ ಸ್ಟ್ಯಾಂಡರ್ಡ್ಸ್ನ ನಾವು ಮೀಟ್ ಮಾಡಿದ್ದೀವಾ ಇಲ್ವಾ, ನಮ್ಮ ಹಾಸ್ಪಿಟ್ಲಲ್ಲಿ ಸ್ಟ್ರೋಕ್ ಪೇಷಂಟ್ ಬಂದರೆ ಎಷ್ಟು ನಿಮಿಷದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಶುರುವಾಗುತ್ತೆ, ಅವರ ಟ್ರೀಟ್ಮೆಂಟಲ್ಲಿ ಶುರು ಮಾಡೋದಕ್ಕೆ ಮುಂಚೆಯೇ ಟೆಕ್ನಿಷಿಯನ್ ಆಗಲಿ, ನರ್ಸ್ ಆಗಲಿ, ಸೆಕ್ಯೂರಿಟಿ ಪರ್ಸನ್ ಆಗಲಿ, ಎಮರ್ಜೆನ್ಸಿಯಲ್ಲಿ ಅವ್ರನ್ನ ನೋಡೋವಂಥ ಡಾಕ್ಟರ್ ಆಗಲಿ, ಎಲ್ಲರಿಗೂ ಇದರದ್ದು ಪರ್ಟಿಕ್ಯುಲರ್ ಟ್ರೈನಿಂಗ್ ಆಗಿದೆಯಾ ಇಲ್ವಾ. ಯಾಕೆ ಅಂದರೆ ಈಗ ಸೈನ್ಸ್ ಎಷ್ಟು ಮುಂದುವರೆದಿದೆ ಅಂದರೆ ನಮ್ಗೆ ಇವಾಗ ಕರೆಕ್ಟಾಗಿ ಗೊತ್ತು ಯಾವ ಮೆಡಿಸಿನ್ ಯಾವಾಗ ಕೊಟ್ಟರೆ ಎಷ್ಟು ಎಫೆಕ್ಟಿವ್ನೆಸ್ ಬರುತ್ತೆ. ಸೊ ಪೇಷಂಟ್ ಹಾಸ್ಪಿಟ್ಲಿಗೆ ಬರೋವರೆಗೂ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಆದರೆ ಹಾಸ್ಪಿಟ್ಲ್ ಎಮರ್ಜೆನ್ಸಿಗೆ ಬಂದಿದ್ದ ತಕ್ಷಣ
ಆವಾಗ ಪ್ರತಿಯೊಂದು ಪರ್ಸನ್ ಅದರಲ್ಲಿ ಅವ್ರ ಕೇರಲ್ಲಿ ಇನ್ವಾಲ್ವ್ ಆಗಿರೋರು ಕೂಡ ಅವ್ರವ್ರ ಕರ್ತವ್ಯನ ಏನು ಮಾಡಬೇಕು, ಸ್ಟ್ರೋಕ್ ನರ್ಸ್ಗೆ ಏನು ಬಾಧ್ಯತೆ ಇದೆ, ಅವ್ರ ನೆಕ್ಸ್ಟ್ ಇನ್ಫಾರ್ಮೇಷನ್ ಅವ್ರು ನೋಡಿದ ನಂತರ ಯಾರಿಗೆ ಕೊಡಬೇಕು, ಎಮರ್ಜೆನ್ಸಿ ಡಾಕ್ಟ್ರು ಯಾರಿಗೆ ಕರಿಬೇಕು, ನ್ಯೂರಾಲಜಿಸ್ಟ್ ಯಾರು ಇರ್ತಾರೆ, 24/7 ಈ ಸೀನಿಯರ್ ಕನ್ಸಲ್ಟೆಂಟ್ಸ್ ಕಾಲಲ್ಲಿ ಇರ್ತಾರೆ. ರಾತ್ರಿ 12 ಗಂಟೆ ಇರ್ಬೋದು, ಮಧ್ಯರಾತ್ರಿ 2 ಗಂಟೆ ಇರ್ಬೋದು. ಆ ಪೇಷಂಟಿಗೆ ಕ್ಯಾತ್ ಲ್ಯಾಬಿಗೆ ಕರ್ಕೊಂಡೋಗಿ ಇಮಿಡಿಯೇಟಾಗಿ ಕ್ಲಾಟ್ ಬಸ್ಟಿಂಗ್ ಡ್ರಗ್ ಕೊಡಬೇಕಾಗಿದ್ದರೆ ಅದಕ್ಕೆ ಬೇಕಿರೋಂಥ ಟೆಕ್ನಿಷಿಯನ್ನು, ಡಾಕ್ಟರು, ನರ್ಸು, ಕ್ಯಾತ್ ಲ್ಯಾಬ್ ಅವೈಲಬಿಲಿಟಿ 3 ಕ್ಯಾತ್ ಲ್ಯಾಬ್ ಇರೋದ್ರಿಂದ ನಮಗೆ ಅದು ಸಮಸ್ಯೆ ಇಲ್ಲ. 24/7 ಇದು ನಾವು ಇಷ್ಟು ಪೇಷಂಟ್ಸಿಗೆ ಮಾಡಿರೋ ಡೇಟಾನ ಅವ್ರಿಗೆ ಕಳಿಸಿದ ನಂತರ ಅವ್ರ ಸರ್ಟಿಫಿಕೇಷನ್ ಕೊಡೋಕ್ಕೆ ಮುಂಚೆ ಪ್ರತಿಯೊಬ್ಬರನ್ನು ಇಂಟರ್ವ್ಯೂ ಮಾಡಿ ನೀವೆಲ್ಲರೂ ತಮ್ಮ ಕರ್ತವ್ಯಗಳನ್ನು ಕರೆಕ್ಟಾಗಿ ತಿಳ್ಕೊಂಡಿದ್ದೀರಾ ಇಲ್ವಾ, ಅಥವಾ ಯಾವುದೋ ಒಂದು ವೀಕ್ ಲಿಂಕ್ ಇದ್ದರೆ, ಅಂದರೆ ಒಂದೇ ಒಂದು ಟೆಕ್ನಿಷಿಯನ್ಗೆ ಅವನ ಬಾಧ್ಯತೆ ಗೊತ್ತಿಲ್ಲ ಅಂದರೆ ಎಂಟೈರ್ ಪ್ರೋಗ್ರಾಮ್ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನಾವು ಒಂದು 6 ತಿಂಗಳಿಂದ ವಿಗರಸ್ ಆಗಿ ಟ್ರೈನಿಂಗ್ ಮಾಡಿದ್ವಿ. ಫಸ್ಟ್ ಸೆಲೆಕ್ಷನ್ ಮಾಡಿದ್ವಿ, ಯಾರ್ಯಾರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಅರ್ಹತೆ ಇದೆ, ಅವ್ರಿಗೆ ಕೇಪಬಿಲಿಟಿ ಇದೆಯಾ ಇಲ್ವಾ, ವಿಲ್ಲಿಂಗ್ನೆಸ್ ಇದೆಯಾ ಇಲ್ವಾ, ಮತ್ತು ರಿಡಂಡೆನ್ಸಿನೂ ಬಿಲ್ಟ್ ಮಾಡಿದ್ವಿ. ಅಂದರೆ ಈಗ ಒಂದೇ ಒಂದು ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿದ್ದರೆ ಅವ್ರು ಯಾವುದೋ ಕೆಲಸದಲ್ಲಿ ಎಲ್ಲೋ ಇರ್ತಾರೆ ಅಥವಾ ಅವರು ಲೀವಲ್ಲಿ ಇರ್ತಾರೆ, ಆವಾಗಲೂ ಕೂಡ ಪ್ರೋಗ್ರಾಮ್ ತೊಂದರೆ ಆಗಬಾರ್ದು. ಸೊ ಎವ್ರಿ ಲೆವೆಲ್ ವಿ ಬಿಲ್ಟ್ ರಿಡಂಡೆನ್ಸಿ, ಅಂದರೆ 3, 4 ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಕೂಡ ಇರಬೇಕು ಅಂತ. ಇದನ್ನು 24/7 ನಾವು 365 ಡೇಸ್ ಮಾಡಲಿಕ್ಕೆ ಅರ್ಹತೆ ಇರೋವಂಥ ಪ್ರೋಗ್ರಾಮ್ ಕೇಪಬಿಲಿಟಿ ಇದ್ದರೆ ಮಾತ್ರ ಅವರು ಈ ಸರ್ಟಿಫಿಕೇಷನ್ ಕೊಡ್ತಾರೆ. ಇದರ ಮೋಸ್ಟ್ ಇಂಪಾರ್ಟೆಂಟ್ ನಾವು ಸೊಸೈಟಿಗೆ ಹೇಳೋದು ಏನು ಅಂತಂದರೆ, ಯಾವುದೇ ಹಾಸ್ಪಿಟ್ಲಿಗೆ ನೀವು ಹೋದರೂ ಕೂಡ ಸ್ಟ್ರೋಕ್ ರೆಡಿ ಅಥವಾ ಚೆಸ್ಟ್ ಪೇನ್ ರೆಡಿ ಇರೋವಂಥ ಹಾಸ್ಪಿಟ್ಲಿಗೆ ಹೋದರೆ ವೇರ್ ಆಲ್ ದೀಸ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಆ್ಯಂಡ್ ಅದು ಸರ್ಟಿಫೈ ಆಗಿದ್ದರೆ ಅದು ನೆಕ್ಸ್ಟ್ ಲೆವೆಲ್. ಈಗ ನಮ್ಮ ಹಾಸ್ಪಿಟಲ್ ಬನ್ನೇರುಘಟ್ಟ ರೋಡ್ ಅಪೋಲೋ ಅದು ಸರ್ಟಿಫಿಕೇಷನ್ನೇ ಬಂದಿದ್ದರಿಂದ ಇದು ಹೈಯೆಸ್ಟ್ ಲೆವೆಲ್ ಆಫ್ ರೆಕಾಗ್ನಿಷನ್ ಅಂತ ಹೇಳ್ಬೋದು. ಈಗ ನಾವು ಏನು ಕಷ್ಟಪಡ್ತೀವಿ ಅಂದರೆ ಈ ಸರ್ಟಿಫಿಕೇಷನ್ ಉಳಿಸ್ಕೊಳ್ಳಿಕ್ಕೆ ನೆಕ್ಸ್ಟ್ 90 ಡೇಸು 365 ಡೇಸ್ವರೆಗೂ ಅವ್ರು ಏನು ಟೈಮ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಪೇಷಂಟ್ದು ಅನಾನಿಮೈಸ್ಡ್ ಡೇಟಾ ಅಂತ, ಅಂದರೆ ಪೇಷಂಟ್ ಪ್ರೈವಸಿ ವೈಲೇಟ್ ಮಾಡ್ದಲೇ ಅವ್ರು ಯಾವ ಟೈಮಿಗೆ ಬಂದರು, ಅವ್ರಿಗೆ ನೋಡಿದ್ದಕ್ಕೆ ಎಷ್ಟು ಟೈಮ್ ಆಯಿತು, ಅವರಿಗೆ ಸ್ಟ್ರೋಕ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅಥವಾ ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಏನು ಟೈಮ್ ಬಂತು, ಅದಾದ ನಂತರ ರಿಸಲ್ಟ್ ಏನು ಬಂತು, ರಿಸಲ್ಟ್ ಪಾಸಿಟಿವ್ ಬಂತಾ ನೆಗೆಟಿವ್ ಬಂತಾ, ಅದಾದಮೇಲೆ ರಿಹ್ಯಾಬಿಲಿಟೇಷನ್ ಆಯಿತಾ ಇಲ್ವಾ, ಅವ್ರ ಫಾಲೋ ಅಪ್ ಏನು. ಸೊ 100 ಜನ ಈ ಥರ ಸ್ಟ್ರೋಕ್ ಟ್ರೀಟ್ಮೆಂಟ್ ಆದರೆ ಎಷ್ಟು ಜನ ಸರ್ವೈವ್ ಆದರು, ಎಷ್ಟು ಜನಕ್ಕೆ ಇರಿವರ್ಸಿಬಲ್ ಪ್ರಾಬ್ಲಮ್ ಬಂತು, ಇವೆಲ್ಲ ಮಾಡೋವಂಥ ಏನು ಪ್ರತಿಕ್ರಿಯೆ ಇದೆ ಇದನ್ನು ನಮ್ಮ ಹಾಸ್ಪಿಟ್ಲಲ್ಲಿ ಈಗ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇದನ್ನು ಹೇಳಲಿಕ್ಕೆ ನಾವು ಇವತ್ತು ಇಲ್ಲಿ ಸೇರಿದ್ದೀವಿ, ಈ ಪ್ರೆಸ್ ಮೀಟಲ್ಲಿ ಸೇರಿ ಜನರಿಗೆ ಇನ್ನು ಮೀಡಿಯಾ ಮುಖಾಂತರ ಎಲ್ಲರಿಗೂ ತಿಳುವಳಿಕೆ ಆದರೆ ಭಾಳಷ್ಟು ಜನಕ್ಕೆ ಅದು ಉಪಯೋಗ ಆಗಲಿ ಅಂತ. ಈವನ್ 1 ಪೇಷಂಟ್ ಸ್ಟ್ರೋಕ್ ಪೇಷಂಟ್ ಅಥವಾ 1 ಹಾರ್ಟ್ ಅಟ್ಯಾಕ್ ಪೇಷಂಟ್ ಜೀವ ಉಳಿತು ಅಂದರೆ ನಾವು ಇವತ್ತು ಮಾಡಿರೋ ಕಾರ್ಯಕ್ರಮ ಏನಿದೆ ಅದು ಸಾರ್ಥಕತೆ ಆಯಿತು ಅಂತ ನಾವು ಹೇಳಲು ಬಯಸ್ತೀವಿ. ನಮಸ್ಕಾರ, ನನ್ನ ಹೆಸರು ಅಕ್ಷಯ್ ಒಲೇಟಿ ಅಂತ. ನಾನು ಅಪೋಲೋ ಹಾಸ್ಪಿಟಲ್ಸ್ದು CEO ಕರ್ನಾಟಕ ರೀಜನ್ಗೆ. ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು ಅಪೋಲೋ ಹಾಸ್ಪಿಟಲ್ಸ್ ಬ್ಯಾಂಗ್ಳೂರ್ಗೆ ಡುವೆಲ್ ಸರ್ಟಿಫಿಕೇಷನ್ ಬಂದಿದೆ ಅಮೇರಿಕನ್ ಹಾರ್ಟ್ ಅಸೋಸಿಯೇಷನಿಂದ. ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಅನ್ನೋದು ಅಮೇರಿಕಾದಲ್ಲಿ 100 ಇಯರ್ಸ್ ಆಗಿ ಒಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್. ಅವರು ವರ್ಲ್ಡ್ ವೈಡ್ ಹಾಸ್ಪಿಟಲ್ಸನ್ನು ರೆಕಗ್ನೈಸ್ ಮಾಡ್ತಾರೆ, ವಿಚ್ ಎವರ್ ಪ್ರೊವೈಡ್ಸ್ ದ ಬೆಸ್ಟ್ ಸರ್ವಿಸ್ ಫಾರ್ ಚೆಸ್ಟ್ ಪೇಯ್ನ್ ಪೇಷಂಟ್ಸ್ ಆ್ಯಸ್ ವೆಲ್ ಆಸ್ ಪೇಷಂಟ್ಸ್ ವಿತ್ ಸ್ಟ್ರೋಕ್. ಈಗ ಅಪೋಲೋ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಇಂಡಿಯಾದಲ್ಲಿ ನಂಬರ್ 1 ಹಾಸ್ಪಿಟಲ್ ಇದೆ ಫಾರ್ ಗೆಟಿಂಗ್ ದಿಸ್ ಸರ್ಟಿಫಿಕೇಷನ್. ದಿಸ್ ಇಸ್ ಅ ವೆರಿ ಪ್ರೌಡ್ ಮೂಮೆಂಟ್. ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ನಮ್ಮ ಇಂಡಿಯಾದಲ್ಲಿ ನಂಬರ್ 1. ಇದರಿಂದ ಏನು ಮೆಸೇಜ್ ಅಂದರೆ ಎಲ್ಲ ಪೇಷಂಟ್ಸ್ಗೇನು ನಾವು ಫ್ರಮ್ ದ ಟೈಮ್ ದೇ ಎಂಟರ್ ದಿ ಹಾಸ್ಪಿಟಲ್ ಸೆಕ್ಯೂರಿಟಿ ಗಾರ್ಡಿಂದ ಡಿಸ್ಚಾರ್ಜ್ ಆಗೋ ತನಕ ಫುಲ್ ಕೇಪಬಿಲಿಟಿ ಜೊತೆ ಸರ್ವ್ ಮಾಡ್ತೀವಿ ಆ್ಯಂಡ್ 100% ಟ್ರೀಟ್ಮೆಂಟ್ ಆಫ್ ಹೈ ಕ್ವಾಲಿಟಿ ಕೊಡ್ತೀವಿ. ಆ್ಯಂಡ್ ವಿ ವಿಲ್ ಮೇಕ್ ಶ್ಯೂರ್ ದ್ಯಾಟ್ ಎಲ್ಲ ಪೇಷಂಟ್ಸ್ಗೇನು ವಿ ಆರ್ ಪ್ರೊವೈಡಿಂಗ್ ದ ಬೆಸ್ಟ್ ಆಫ್ ಕೇರ್. ಸೊ ದಟ್ ಈಸ್ ದ ರೀಸನ್ ವಿ ಆರ್ ಸೆಲೆಬ್ರೇಟಿಂಗ್ ಟುಡೇ. ಇಟ್ ಈಸ್ ಅ ಮ್ಯಾಟರ್ ಆಫ್ ಗ್ರೇಟ್ ಪ್ರೈಡ್ ಫಾರ್ ಇಂಡಿಯಾ. ಥ್ಯಾಂಕ್ ಯು ಸೋ ಮಚ್.